ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮುಂಬರುವ ಲೋಕಸಭೆ ಚುನಾವಣೆಗೆ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗಿದೆ. ಒಂದ್ ಕಡೆ ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಕಣಕ್ಕಿಳಿಯೋದು ಪಕ್ಕ ಅಂತಿದ್ರು, ಪಕ್ಷೇತರ ಅಭ್ಯರ್ಥಿಯಾಗಿನ ಅಥವಾ ಯಾವುದಾದ್ರೂ ಪಕ್ಷದ ಅಭ್ಯರ್ಥಿಯಾಗಿನ ಅನ್ನೋ ಕುತೂಹಲವಿದೆ. ಮತ್ತೊಂದು ಕಡೆ ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಕಣಕ್ಕಿಳಿದ್ರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ. ಹಾಗಿದ್ರೆ ಸುಮಲತಾ ಅಂಬರೀಶ್ ಮತ್ತು ಕುಮಾರಸ್ವಾಮಿ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅಂತ ಇಬ್ಬರನ್ನ ಅಕ್ಕಪಕ್ಕ ಕೂರಿಸಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕ್ಷೇತ್ರ ಮತ್ತು ಹುದ್ದೆ. ಫ್ರೆಂಡ್ಸ್, ಸುಮಲತಾ ಅಂಬರೀಶ್ ಮಂಡ್ಯ ಕ್ಷೇತ್ರದ ಪಕ್ಷೇತರ ಸಂಸದೆ. ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ. ವಯಸ್ಸು: ಸುಮಲತಾ ಅಂಬರೀಶ್ಗೆ 60 ವರ್ಷ ವಯಸ್ಸು, ಕುಮಾರಸ್ವಾಮಿಗೆ 64 ವರ್ಷ ವಯಸ್ಸು. ಸೊ ವಯಸ್ಸಲ್ಲಿ ಸುಮಲತಾಗಿಂತ ಕುಮಾರಸ್ವಾಮಿ 4 ವರ್ಷ ದೊಡ್ಡವರು. ಶಿಕ್ಷಣ: ಸುಮಲತಾ ಅಂಬರೀಶ್ SSLC ವರೆಗೆ ಓದಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ BSc ಡಿಗ್ರಿವರೆಗೆ ಓದಿದ್ದಾರೆ. ಹೆಚ್ಚು ಶಿಕ್ಷಣ ಪಡೆದಿರೋದು ಕುಮಾರಸ್ವಾಮಿ. ಗೆಲುವಿನ ಅಂತರ: ಸುಮಲತಾ ಅಂಬರೀಶ್ 2019 ಲೋಕಸಭೆ ಚುನಾವಣೆಯಲ್ಲಿ 1,25,000 ಓಟ್ಗಳಿಂದ ಗೆದ್ದಿದ್ರು. ಎಚ್.ಡಿ. ಕುಮಾರಸ್ವಾಮಿ 2023 ವಿಧಾನಸಭೆ ಎಲೆಕ್ಷನ್ನಲ್ಲಿ 15,915 ಓಟ್ಗಳಿಂದ ಗೆದ್ದಿದ್ರು. ಚುನಾವಣಾ ಅನುಭವ: ಸುಮಲತಾ ಅಂಬರೀಶ್ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 2019ರಲ್ಲಿ. ಮೊದಲ ಚುನಾವಣೆಯಲ್ಲೇ ಗೆದ್ದು ಎಂಪಿ ಆದ್ರು. ಎಚ್.ಡಿ. ಕುಮಾರಸ್ವಾಮಿ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, 2 ಸಲ ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗೆ 3 ಸಲ ಲೋಕಸಭೆ ಮತ್ತು 1 ಸಲ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಸುಮಲತಾ ಅಂಬರೀಶ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಕುಮಾರಸ್ವಾಮಿ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಚೀಟಿಂಗ್, ಫೋರ್ಜರಿ, ಪಿತೂರಿ, ಸಾಕ್ಷ್ಯನಾಶ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತಿ, ಪತ್ನಿ ಅಥವಾ ಕುಟುಂಬ: ಸುಮಲತಾರ ಪತಿ ದಿವಂಗತ ಅಂಬರೀಶ್. ಇವರಿಗೆ ಅಭಿಷೇಕ್ ಅಂಬರೀಶ್ ಎಂಬ ಮಗನಿದ್ದಾನೆ. ಕುಮಾರಸ್ವಾಮಿ ಪತ್ನಿ ಹೆಸರು ಅನಿತಾ. ಇವರಿಗೆ ನಿಖಿಲ್ ಎಂಬ ಮಗನಿದ್ದಾನೆ. ನಟಿ ರಾಧಿಕಾ ಕುಮಾರಸ್ವಾಮಿ 2010ರಲ್ಲಿ ಮಾಧ್ಯಮದ ಮುಂದೆ ಬಂದು, ಕುಮಾರಸ್ವಾಮಿ ನನ್ನ ಗಂಡ, ನಮಗೆ ಶಮಿಕಾ ಎಂಬ ಮಗಳಿದ್ದಾಳೆ ಅಂತ ಹೇಳಿಕೊಂಡಿದ್ರು. ಈ ಮದುವೆ ಕಾನೂನಿನ ಮಾನ್ಯತೆ ಪಡೆದಿಲ್ಲ. ಹೀಗಾಗಿ ಕಾನೂನು ಪ್ರಕಾರ ಅನಿತಾನೇ ಕುಮಾರಸ್ವಾಮಿ ಪತ್ನಿ. ವೈಯಕ್ತಿಕ ವಾಹನಗಳು: ಸುಮಲತಾ ಅಂಬರೀಶ್ ಬಳಿ ಯಾವುದೇ ವೈಯಕ್ತಿಕ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಪತ್ನಿ ಅನಿತಾ ಬಳಿ 1 ಟ್ರ್ಯಾಕ್ಟರ್, 1 ಇನ್ನೋವಾ ಕ್ರಿಸ್ಟಾ ಮತ್ತು 9 ಮಾರುತಿ ಇಕೋ ಕಾರುಗಳಿವೆ. ಎಲ್ಲಾ ವಾಹನಗಳ ಒಟ್ಟು ಮೌಲ್ಯ 51 ಲಕ್ಷ ರೂಪಾಯಿ. ಚಿನ್ನಾಭರಣ: ಸುಮಲತಾ ಅಂಬರೀಶ್ ಬಳಿ 5.5 ಕೆಜಿ ಚಿನ್ನ, 31 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.79 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ 4.5 ಕೆಜಿ ಚಿನ್ನ, 29.5 ಕೆಜಿ ಬೆಳ್ಳಿ, 54 ಕ್ಯಾರೆಟ್ ವಜ್ರಗಳಿವೆ. ಇವುಗಳ ಒಟ್ಟು ಮೌಲ್ಯ 3.04 ಕೋಟಿ ರೂಪಾಯಿ. ಕೃಷಿ ಭೂಮಿ: ಸುಮಲತಾ ಅಂಬರೀಶ್ ತಮ್ಮ ಬಳಿ ಕೃಷಿ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ರಾಮನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಟ್ಟು 32 ಕೃಷಿ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 46.65 ಕೋಟಿ ರೂಪಾಯಿ. ಕೃಷಿಯೇತರ ಭೂಮಿ: ಸುಮಲತಾ ಅಂಬರೀಶ್ ತಮ್ಮ ಬಳಿ ಕೃಷಿಯೇತರ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಕೂಡ ತಮ್ಮ ಬಳಿ ಕೃಷಿಯೇತರ ಭೂಮಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ವಾಣಿಜ್ಯ ಕಟ್ಟಡ: ಸುಮಲತಾ ಅಂಬರೀಶ್ ಬಳಿ ಮೈಸೂರಿನಲ್ಲಿ 1 ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 41 ಲಕ್ಷ ರೂಪಾಯಿ. ಕುಮಾರಸ್ವಾಮಿ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 3 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 40.66 ಕೋಟಿ ರೂಪಾಯಿ. ವಸತಿ ಕಟ್ಟಡ ಅಥವಾ ಮನೆ: ಸುಮಲತಾ ಅಂಬರೀಶ್ ಬೆಂಗಳೂರಿನಲ್ಲಿ 3 ಮನೆ ಅಥವಾ ವಸತಿ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 17.31 ಕೋಟಿ.
ಕುಮಾರಸ್ವಾಮಿ ಮತ್ತು ಪತ್ನಿ ಬಳಿ ಬೆಂಗಳೂರಿನಲ್ಲಿ ಒಂದು ಮನೆ ಇದೆ. ಇದರ ಮೌಲ್ಯ 5.52 ಕೋಟಿ ರೂಪಾಯಿ. ಒಟ್ಟು ಆಸ್ತಿ ಸುಮಲತಾ ಅಂಬರೀಶ್ ತಮ್ಮ ಬಳಿ 23.41 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ 2019 ಲೋಕಸಭೆ ಚುನಾವಣೆ ವೇಳೆ ಘೋಷಿಸಿಕೊಂಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 189.27 ಕೋಟಿ ಅಂತ 2023 ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಘೋಷಿಸಿಕೊಂಡಿದ್ರು. ಸುಮಲತಾಗಿಂತ ಎಚ್.ಡಿ.ಕೆ ಕುಟುಂಬ ಸುಮಾರು 7 ಪಟ್ಟು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು ಸುಮಲತಾ ಅಂಬರೀಶ್ರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 17.31 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಅತ್ತ ಕುಮಾರಸ್ವಾಮಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್ ಮತ್ತು ಡಿಬೆಂಚರ್ಗಳದ್ದು. 68 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಮಾಡಿರೋದು ಕೋಟಿ ಆಸ್ತಿ ಹೊಂದಿರೋ ಇಬ್ಬರು ಸಾಲದಿಂದ ಹೊರತಾಗಿಲ್ಲ. ಸುಮಲತಾ ಅಂಬರೀಶ್ 1.64 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದ್ದಾರೆ. ಕುಮಾರಸ್ವಾಮಿ ಕುಟುಂಬ ಬರೋಬ್ಬರಿ 76.51 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ಆದಾಯ ಸುಮಲತಾ ಅಂಬರೀಶ್ ತಮ್ಮ ವಾರ್ಷಿಕ ಆದಾಯ 1.33 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ 11.08 ಲಕ್ಷ, ದಿನಕ್ಕೆ ಹತ್ತತ್ರ 37,000 ಆಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ ತಮ್ಮ ವಾರ್ಷಿಕ ಆದಾಯ 52.23 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ 4.35 ಲಕ್ಷ, ದಿನಕ್ಕೆ 14,500 ಆಗುತ್ತೆ. ಕುಮಾರಸ್ವಾಮಿಗಿಂತ ಸುಮಲತಾ ಆದಾಯವೇ ಹೆಚ್ಚು. ಆದಾಯದ ಮೂಲ ಸುಮಲತಾ ಅಂಬರೀಶ್ ತಮಗೆ ದುಡ್ಡು ಬರೋದು ವೃತ್ತಿಪರ ಆದಾಯದಿಂದ ಅಂತ ಘೋಷಿಸಿಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ದುಡ್ಡು ಬರೋದು ವೇತನ ಮತ್ತು ಕೃಷಿ ಆದಾಯದಿಂದ ಅಂತ ಘೋಷಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಸುಮಲತಾ ಅಂಬರೀಶ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಬಿಜೆಪಿ, ಜೆಡಿಎಸ್ ಮತ್ತು ಸುಮಲತಾ ಅಂಬರೀಶ್ ಮೂವರು ಒಟ್ಟಾಗಿ ಲೋಕಸಭೆ ಎಲೆಕ್ಷನ್ಗೆ ಹೋದ್ರೆ ಮಂಡ್ಯ ಅಭ್ಯರ್ಥಿ ಯಾರಾಗಬೇಕು ಅಂತಾನೂ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.